ಯಾರ್ಯಾರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ? ಗಲಭೆ ನಡೆಸಿದ್ದ ಕಿಡಿಗೇಡಿಗಳ ಮೇಲೆ ಎಫ್ಐಆರ್ ದಾಖಲಾಗಿದೆ. ನಾಗಮಂಗಲದಲ್ಲಿ ಗಣೇಶ ಮೂರ್ತಿ ಮೆರವಣಿಗೆ ಸಂದರ್ಭದಲ್ಲಾದಂತಹ ಗಲಭೆ, ಕಿಡಿಗೇಡಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. 150 ಆರೋಪಿಗಳ ಮೇಲೆ ಎಫ್ಐಆರ್. ಕೆಲವರದಂತೂ ಹೆಸರು, ವಿಳಾಸ ಎಲ್ಲವನ್ನೂ ಕೂಡ ತಿಳಿಸಲಾಗಿದೆ. 53 ಜನರದ್ದು, ಅದರಲ್ಲಿ 30 ಜನ ಮುಸ್ಲಿಂ ಆರೋಪಿಗಳು, 23 ಹಿಂದೂ ಸಮುದಾಯದವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸಿಸಿ ಕ್ಯಾಮೆರಾ ದೃಶ್ಯ ಆಧರಿಸಿ ಪತ್ತೆಗೆ ಮುಂದಾಗಿದ್ದರು ಪೊಲೀಸರು. ಕೆಲವ್ರನ್ನ ಅನಗತ್ಯವಾಗಿ ಹಿಡ್ಕೊಂಡು ಹೋಗಿದ್ದಾರೆ, ಮನೆಯಲ್ಲಿ ಮಲಗಿದವ್ರನ್ನ ಹಿಡ್ಕೊಂಡು ಹೋಗಿದ್ದಾರೆ. ಇವೆಲ್ಲ ಮಾತುಗಳು ಕೂಡ ಕೇಳಿಬಂತು. ಒಟ್ಟು 53 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. SP ಅವರು ಇದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ ಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ್ ಅವರು ಎಷ್ಟು ಜನರ ಮೇಲೆ ಎಫ್ಐಆರ್ ದಾಖಲಾಗಿದೆ ಅನ್ನೋದರ ವಿವರಗಳನ್ನು ಕೊಟ್ಟಿದ್ದಾರೆ. ಎಫ್ಐಆರ್ ಪ್ರತಿಯನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ ನಿಮಗೆ. ಕಾಪಿ ಕೂಡ ನಾವು ನಿಮ್ಮ ಎದುರುಗಡೆ ಇಡ್ತಾ ಇದ್ದೀವಿ. 150 ಆರೋಪಿಗಳ ಮೇಲೆ ಎಫ್ಐಆರ್ ದಾಖಲಾಗಿರುವಂಥದ್ದು. 53 ಆರೋಪಿಗಳ ಹೆಸರು ಮತ್ತು ವಿಳಾಸದ ಸಮೇತ ಎಫ್ಐಆರ್ ದಾಖಲಾಗಿದೆ 53 ಜನರದ್ದು. 30 ಜನ ಅದರಲ್ಲಿ ಮುಸ್ಲಿಂ ಆರೋಪಿಗಳು, ಇನ್ನು 23 ಜನ ಹಿಂದೂ ಸಮುದಾಯದವರು. ಸಿಸಿ ಕ್ಯಾಮೆರಾ ದೃಶ್ಯ ಆಧರಿಸಿ ಪತ್ತೆಗೆ ಮುಂದಾಗಿದ್ದರು ಪೊಲೀಸರು. 50 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬನ್ನಿ, ನಮ್ಮ ಪ್ರತಿನಿಧಿ ರಾಮ್ SP ಅವರ ಜೊತೆ ಮಾತಾಡಿದ್ದಾರೆ, ನೋಡೋಣ. ನಾಗಮಂಗಲದಲ್ಲಿ ಪರಿಸ್ಥಿತಿ ಹತೋಟಿಗೆ ಬಂದಿದೆ. ಆದರೂ ಸಹ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಒಂದು ಕಡೆ ಪೊಲೀಸ್ ಠಾಣೆ ಮುಂದೆ ಏನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅವ್ರನ್ನ ಬಿಡಿ ಅಂತೇಳಿ ಪ್ರತಿಭಟನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಒಟ್ಟಾರೆ ಬೆಳವಣಿಗೆ ಮಾತಾಡಲಿಕ್ಕೆ ಜಿಲ್ಲಾ ವರಿಷ್ಠಾಧಿಕಾರಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಪರಿಸ್ಥಿತಿ ಯಾವ ರೀತಿ ಇದೆ? ಪರಿಸ್ಥಿತಿ ತಾವೆಲ್ಲ ನೋಡಿದರೆ ಕಂಪ್ಲೀಟಾಗಿ ಹತೋಟಿಗೆ ಬಂದಿದೆ. ಹೆಚ್ಚುವರಿ ನಮ್ಮ ಸಿಬ್ಬಂದಿಯವರನ್ನೆಲ್ಲ ನೇಮಿಸಿದ್ದೀವಿ. ಎಲ್ಲ ಸೂಕ್ಷ್ಮ ಪ್ರದೇಶಗಳಲ್ಲಿ ನಮ್ಮ ಸಿಬ್ಬಂದಿ ಎಲ್ಲ ರೌಂಡ್ಸ್ನಲ್ಲಿದ್ದಾರೆ. ಅಂಗಡಿ ಮುಗ್ಗಟ್ಟುಗಳು ಒಂದೊಂದಾಗಿ ಎಲ್ಲ ಓಪನ್ ಆಗ್ತಾ ಇದೆ. ದಿನನಿತ್ಯದ ಏನು ಕೆಲಸ ಕಾರ್ಯಗಳು, ವ್ಯವಹಾರಗಳು ಎಲ್ಲ ಪುನಃ ಸ್ಥಿತಿಗೆ ಬಂದಿದೆ. ಈಗ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ 6 ಪ್ರಕರಣಗಳನ್ನು ನಾವು ದಾಖಲು ಮಾಡಿದ್ದೀವಿ. ಅದರಲ್ಲಿ ಒಂದು ಪ್ರಕರಣ ನಮ್ಮ ಪೊಲೀಸ್ ಅವರ ಒಂದು ಡ್ಯೂಟಿಗೆ ಅಡೆತಡೆ ಮಾಡಿದ್ರು ಅಂತೇಳಿ, ಆಮೇಲೆ ಗುಂಪು ಕಟ್ಟುಕೊಂಡು ಬಂದ್ರು ಅಂತೇಳಿ ನಾವು ಒಂದು ಪ್ರಕರಣನ 54 ಜನ ಮತ್ತು ಇತರರು ಇನ್ನೂ ಇದ್ರು ಅಂತೇಳಿ ಒಂದು ಪ್ರಕರಣ ದಾಖಲು ಮಾಡಿದ್ವಿ. ಅದರಲ್ಲಿ ಈಗಾಗಲೇ 52 ಜನ ನಾವು ನಮ್ಮ ವಶಕ್ಕೆ ತೆಗೆದುಕೊಂಡಿದ್ವಿ. ಅವರ ಬಗ್ಗೆ ವಿಚಾರಣೆ ಮಾಡಿ ನಾವು ಮುಂದಿನ ಕ್ರಮವನ್ನು ಜರುಗಿಸ್ತೀವಿ. ಮುಖ್ಯವಾಗಿ ಈಗ ಅದರಲ್ಲಿ ಕೆಲವೊಬ್ಬರು ಅಮಾಯಕರಿದ್ದರು, ನಮ್ಮವ್ರ ಘಟನೆಯಲ್ಲಿ ಇಲ್ಲ ಅಂತೇಳಿ ಕೆಲವೊಬ್ಬರು ಠಾಣೆ ಕಡೆ ಬಂದಿದ್ದರು. ಅವ್ರಿಗೂ ಎಲ್ಲ ನಾವು ತಿಳಿಸಿ ಹೇಳಿದ್ದೀವಿ. ಎಲ್ಲ ಒಂದು CCTVಗಳಿರ್ಬೋದು ಅಥವಾ ವಿಡಿಯೋ ತುಣುಕುಗಳಿರ್ಬೋದು, ಅದನ್ನೆಲ್ಲ ಪರಿಶೀಲನೆ ಮಾಡಿ ಯಾರು ನಿಜವಾಗ್ಲೂ ಅದರಲ್ಲಿ ಭಾಗಿಯಾಗಿದ್ದಾರೆ ಅಂಥವ್ರನ್ನ ಮಾತ್ರ ನಾವು ಅರೆಸ್ಟ್ ಮಾಡೋ ಒಂದು ಪ್ರಕ್ರಿಯೆಯನ್ನು ಮಾಡ್ತೀವಿ. ಒಟ್ಟಾರೆಯಾಗಿ ಸಹಜ ಸ್ಥಿತಿಗೆ ಬಂದಿದೆ. ಇದನ್ನು ಇನ್ನಷ್ಟು ಸಹಜ ಸ್ಥಿತಿಗೆ ತರುವಲ್ಲಿ ನಮ್ಮ ಇಲಾಖೆ ಬದ್ಧವಾಗಿದೆ. ಅದಕ್ಕೆಲ್ಲ ತಮ್ಮ ಮಾಧ್ಯಮದವರು ಸಹಕಾರ ಮಾಡಬೇಕು ಮತ್ತು ಸಾರ್ವಜನಿಕರು ಸಹಕಾರ ಮಾಡಬೇಕಂತೇಳಿ ನಾನು ಕೋರಿಕೊಳ್ತೀನಿ. ನಾಗಮಂಗಲದಲ್ಲಿ ಒಂದು ರೀತಿ ಅಘೋಷಿತ ಬಂದ್ ವಾತಾವರಣ ಇದೆ. ತಾವು 144 ಸೆಕ್ಷನ್ ಹಾಕಿರೋ ಗುಂಪು ಸೇರಬಾರ್ದು ಅಂತೇಳಿ, ಅದೇ ಒಂದು ರೀತಿ ಅಘೋಷಿತ ಬಂದಿದೆ. ಯಾವ ಅಂಗಡಿಗಳು ಸಹ ತೆಗೆದಿಲ್ಲ. ಇಲ್ಲ, ಈಗ ನಾರ್ಮಲ್ ಆಗಿ ಒಂದೊಂದಾಗಿ ಓಪನ್ ಆಗ್ತಾ ಇದೆ. ಸ್ವಲ್ಪ ಕ್ಲಿಯರ್ ಆಗಿದೆ. ಏನೋ ನಿಷೇಧಾಜ್ಞೆ ಇರುವುದರಿಂದ ಕೆಲವೊಬ್ಬರು ಅವ್ರ ಪಾಡಿಗೆ ಅವರೇ ಅಂಗಡಿ ಮುಗ್ಗಟ್ಟುಗಳನ್ನ ಬಂದ್ ಮಾಡಿದ್ದಾರೆ. ಬಟ್ ನಿಧಾನಕ್ಕೆ ತರಿತಾರೆ. ಆಲ್ರೆಡಿ ಸಾಕಷ್ಟು ಒಂದು 30-40% ಅಂಗಡಿಗಳು ತೆರೆದಿದ್ದಾವೆ. ಇನ್ನು ಉಳಿದಿದ್ದು ಸಹಿತ ನಾವು ಏನು ನಾರ್ಮಲ್ಸಿ ಬರಲಿಕ್ಕೆ ಏನು ಮಾಡಬೇಕು ಎಲ್ಲ ರೀತಿಯಿಂದ ಕ್ರಮ ಕೈಗೊಳ್ತೀವಿ. 54 ಜನರನ್ನು ವಶಕ್ಕೆ ಪಡ್ಕೊಂಡಿದ್ದೀರಾ. ಗಂಭೀರ ಆರೋಪ ಅಂತ ಹೇಳಿದ್ರೆ ಗಣಪತಿ ಕೂರಿಸಿದ್ರು, ಗಣಪತಿ ಪ್ರತಿಷ್ಠಾಪನೆ ಮಾಡಿದ್ರು, ಯಾವ ಗಲಾಟೆ ಮಾಡಿರಲಿಲ್ಲ, ಆದರೂ ಮನೆಯಿಂದ ಎಳ್ಕೊಂಡು ಬಂದರು ಅಂತೇಳಿ. ಇಲ್ಲ, ಅದ್ರ ಬಗ್ಗೆನೂ ಸಹಿತ ನಾವು ಏನು ಜನರದ್ದು ಏನೋ ಒಂದು ಆರೋಪ ಇತ್ತು, ಅದನ್ನು ಸಹಿತ ನಾವು ವೆರಿಫೈ ಮಾಡ್ತಾ ಇದ್ದೀವಿ. ವಿತ್ ಎವಿಡೆನ್ಸ್ ಏನು CCTV ಇದೆ, ವಿಡಿಯೋ ತುಣುಕುಗಳಿದ್ದಾವೆ, ಅದ್ರ ಮೂಲಕ ವೆರಿಫೈ ಮಾಡ್ತೀವಿ. ಅವ್ರು ಏನಾದರೂ ಇಲ್ಲ ಅಂತಂದರೆ ಅವ್ರನ್ನ ಬಿಡ್ತೀವಿ. ಅದರಲ್ಲಿ ಏನು ಯಾವುದೂ ಇದಿಲ್ಲ. ಮತ್ತು ಯಾರು ಈ ಒಂದು ಘಟನೆಯಲ್ಲಿ ನಿಜವಾಗಲೂ ಭಾಗಿಯಾಗಿದ್ದಾರೆ ಅಂಥವ್ರನ್ನ ಸಹಿತ ಪತ್ತೆ ಮಾಡುವ ಕಾರ್ಯ ಮುಂದುವರೆದಿದೆ. ನಮ್ಮ ಟೀಮ್ಗಳನ್ನು ಎಲ್ಲ ಈಗಾಗಲೇ ನಾವು ರಚನೆ ಮಾಡಿದ್ದೀವಿ. ಆ ಟೀಮ್ಗಳ ಮೂಲಕ ಮುಂದಿನ ದಿನಗಳಲ್ಲಿ ಸಹಿತ ಇನ್ನಷ್ಟು ಹೆಚ್ಚಿನ ಜನರನ್ನ ಮೇಲೆ ನಾವು ಸೂಕ್ತ ಕ್ರಮ. ಒಂದು ಕಡೆ ಘಟನೆ ನಡೆದಂಥ ಮಾತಿನ ಚಕಮಕಿ, ಆದರೆ ಇಡೀ ನಾಗಮಂಗಲದಲ್ಲಿ ಭಯದ ವಾತಾವರಣ ಸೃಷ್ಟಿಸುವಂಥ ಕೆಲಸವನ್ನು ಕಿಡಿಗೇಡಿಗಳು ಮಾಡಿದ್ದಾರೆ. ಆ CC ಕ್ಯಾಮ್ರಾ ದೃಶ್ಯಗಳು ನೋಡಿದ್ರೆ ಬೆಚ್ಚಿ ಬೀಳಿಸ್ತದೆ. ಸೊ ತಾವು ಅದನ್ನು ಗಮನಿಸಿದ್ರೆ, ಈಗ ಶೋರೂಮ್ ಇರ್ಬೋದು ಅಥವಾ ಬೇಕರಿಗಳಿರ್ಬೋದು ಅಥವಾ ಫ್ರೂಟ್ ಅಂಗಡಿ ಇರ್ಬೋದು, ಇಲ್ಲ ಅದನ್ನೆಲ್ಲ ನಾವು ವೆರಿಫೈ ಮಾಡ್ತಾ ಇದ್ವಿ. ಒಂದೊಂದಾಗಿ ವಿಡಿಯೋ ಏನು ಫುಟೇಜಸ್ ಇದ್ದಾವೆ ಅದನ್ನೆಲ್ಲ ಚೆಕ್ ಮಾಡ್ತಾ ಇದ್ದೀವಿ.
ಇದರಲ್ಲಿ ಇಲ್ಲಿಯ ಸ್ಥಳೀಯರಿದ್ದಾರಾ ಅಥವಾ ಹೊರಗಿನಿಂದ ಯಾರಾದರೂ ಬಂದ್ರ ಮತ್ತು ಕೆಲವೊಂದು ವೆಪನ್ಗಳನ್ನು ಇಟ್ಕೊಂಡು ಬಂದಿದ್ರು ಅಂತೇಳಿ ಹೇಳ್ತಾ ಇದ್ದಾರೆ. ಅದನ್ನು ಸಹಿತ ನಾವು ಎಲ್ಲ ನಮ್ಮ ತಂಡಗಳು ಚೆಕ್ ಮಾಡ್ತಾ ಇದ್ದಾವೆ. ಸೂಕ್ತ ರೀತಿಯಲ್ಲಿ ತನಿಖೆ ಮಾಡ್ತೀವಿ, ಪಾರದರ್ಶಕವಾಗಿ. ಆ ಗುಂಪು ಈ ಗುಂಪು ಅಂತೇನಿಲ್ಲ, ಸೂಕ್ತ ರೀತಿಯಲ್ಲಿ ತನಿಖೆ ಮಾಡಿ ಯಾರು ಇದರಲ್ಲಿ ಇನ್ವಾಲ್ವ್ ಇದ್ದಾರೆ ಅವ್ರ ಮೇಲೆ ಸೂಕ್ತ ಕಠಿಣ ಕ್ರಮ. ನಿಯೋಜಿತ ಅನ್ಸಲ್ವಾ ಸರ್? ಯಾಕಂದ್ರೆ ಅಷ್ಟೊಂದು ಕಲ್ಲುಗಳ ರಾಶಿಯನ್ನ ಒಟ್ಟಿಗೆ ತರ್ತಾರೆ, ಆ ಪೆಟ್ರೋಲ್ ಬಾಟಲ್ಗಳು ಆಕಸ್ಮಿಕ. ಬಟ್ ಒನ್ಸ್ ಜನ ಸೇರಿದ ಮೇಲೆ ಮಾಬ್ ಆಗಿ ಕ್ರಿಯೇಟ್ ಆಯಿತು. ಜನ ಮತ್ತೆ ಜಾಸ್ತಿ ಸೇರಿದ್ರು, ಆ ಕಡೆ ಜಾಸ್ತಿ ಇದ್ದಾರೆ ಅಂತೇಳಿ ಈ ಕಡೆ ಅವರು ಸೇರಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಈ ಘಟನೆ ಆಗಿದೆ. ಎರಡೂ ಕಡೆಯವ್ರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಅಥವಾ ಎಷ್ಟು ಜನ ಮಾಡಿರುವಂತ? ಎರಡೂ ಕಡೆಯವ್ರನ್ನ ವಶಕ್ಕೆ ಪಡೆದುಕೊಂಡಿದ್ದೀವಿ. ಅದು ಈಗ ವೆರಿಫೈ ಆಗ್ತಾ ಇದೆ ಯಾರ್ಯಾರು ಇನ್ವಾಲ್ವ್ ಇದ್ದಾರೆ ಅಂತೇಳಿ. ಅದನ್ನೆಲ್ಲ ನಾವು ಚೆಕ್ ಮಾಡಿ ಮುಂದಿನ ಕ್ರಮ. ಜನ ಗಾಬರಿ ಆಗಿದ್ದಾರೆ, ಸಾಕಷ್ಟು ಬೆಚ್ಚಿ ಬಿದ್ದಿದ್ದಾರೆ. ಜನರಿಗೆ ನಾನು ಹೇಳುವುದೇನಂತಂದರೆ, ನಾವು ಈಗಾಗಲೇ ಸಾಕಷ್ಟು ಸಂಖ್ಯೆಯ ಫೋರ್ಸನ್ನು ಇಲ್ಲಿ ಹಾಕಿದ್ದೀವಿ. ಯಾವುದೇ ರೀತಿಯ ಫರ್ದರ್ ಏನು ಘಟನೆಗಳು ಆಗಬಾರ್ದು ಅಂತೇಳಿ ಎಲ್ಲ ರೀತಿಯಿಂದ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಂಡಿದ್ವಿ. ಜನರ ದೈನಂದಿನ ಚಟುವಟಿಕೆಗಳೇನಿದ್ದಾವೆ ಅದನ್ನು ನಡೆಸಲಿಕ್ಕೆ ಎಲ್ಲ ರೀತಿಯಿಂದ ನಮ್ಮ ಪೊಲೀಸ್ ಇಲಾಖೆ ಅದಕ್ಕೆ ಸೂಕ್ತ ರಕ್ಷಣೆ ಭದ್ರತೆ ಕೊಡಲಿಕ್ಕೆ ತಯಾರಿದೆ. ಆ ಜನ ಯಾರೂ ಭಯಪಡುವ ಅವಶ್ಯಕತೆ ಇಲ್ಲ. ನಮಗೇನಾದರೂ ಇದರ ಮಾಹಿತಿ ಕೊಡಲಿ, ಹೆಚ್ಚಿನ ರೀತಿಯಲ್ಲಿ ನಮ್ಮ ತನಿಖೆಗೆ ಸಹಕಾರಿಯಾಗಲಿ ಅಂತೇಳಿ ನಾನು ಒಂದು ಸಾರ್ವಜನಿಕರಿಗೆ ಅದೇ ಮಾಡಬೇಕು. ಒನ್ಸ್ ಇದೆಲ್ಲ ಒಂದು ಹಂತಕ್ಕೆ ಬಂದ ಮೇಲೆ ಇನ್ನೂ ಯಾರ್ಯಾರು ಆರೋಪಿತರ ಇದ್ದಾರೆ ವಿಡಿಯೋ ಅನಾಲಿಸಿಸ್ ಆಧಾರದ ಮೇಲೆ ಇನ್ನೂ ಹೆಚ್ಚಿನ ರಾಜಕೀಯ ಒತ್ತಡ ಇದೆ ಅಂತ ಹೇಳ್ತಾರೆ. ಇಲ್ಲ, ಇದರಲ್ಲಿ ಏನಿಲ್ಲ. ಎರಡು ಕಡೆ ಏನಾಗಿದೆ ಅದು ಎರಡು ಕಡೆ ನಾವು ಮಾಡ್ತಾ ಇದ್ದೀವಿ. ಇದರಲ್ಲಿ ಪಾರದರ್ಶಕವಾಗಿ ಮಾಡ್ತಾ ಇದ್ದೀವಿ. ಯಾರು ಇನ್ವಾಲ್ವ್ ಆಗಿದ್ದಾರೆ ಅವ್ರನ್ನ ಮಾತ್ರ ಮಾಡ್ತೀವಿ. ಇದು SP ಮಲ್ಲಿಕಾರ್ಜುನ ಬಂಡಿಯವರ ಹೊಸ ಮಾತುಗಳು. ಅಂದರೆ ನಾವು ಯಾರನ್ನೂ ಸಹ ಅಮಾಯಕರನ್ನ ಬಂಧಿಸುವಂಥ ಕೆಲಸವಿಲ್ಲ, ಕಾರ್ಯಾಚರಣೆ ಮುಂದುವರಿಯುತ್ತದೆ. ಇದುವರೆಗೂ 54 ಜನರನ್ನು ವಶಕ್ಕೆ ಪಡ್ಕೊಂಡಿದ್ದೇವೆ. ಇನ್ನೂ ಸಹ ಆ ಒಂದು CC ಕ್ಯಾಮೆರಾದ ದೃಶ್ಯಗಳನ್ನು ಆಧರಿಸಿ ಮತ್ತಷ್ಟು ಜನರನ್ನು ವಶಕ್ಕೆ ಪಡ್ಕೊಳ್ತೇವೆ. ಯಾರು ಕೃತ್ಯದಲ್ಲಿ ಭಾಗಿಯಾಗಿಲ್ಲ ಅವ್ರನ್ನ ಖಂಡಿತವಾಗಿಯೂ ಬಿಡುಗಡೆ ಮಾಡ್ತೇವೆ ಅನ್ನೋ ಒಂದು ಭರವಸೆ ನೀಡಿದರೆ, ಅದರ ಜೊತೆಗೆ ಜನರು ನಿಶ್ಚಿತದಿಂದ ಇರಿ, ಎಲ್ಲವನ್ನೂ ಹತೋಟಿಗೆ ತರುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡುತ್ತೆ ಅನ್ನೋ ಒಂದು ಭರವಸೆಯನ್ನು ಸಹ ನೀಡಿದ್ದಾರೆ. ಕ್ಯಾಮರಾ ಪರ್ಸನ್ ರಘು ಜೊತೆ ರಾಮ್, TV9 ಮಂಡ್ಯ.